ಮಾಧ್ಯಮ ಮಿತ್ರರೇ ಹಾಗೂ ಮಡಿವಾಳ ಮಾಚಿದಾರ ಜನಾಂಗದ ಮಿತ್ರರೇ, ಬಂಧುಗಳೇ, ಈ ಒಂದು ಜನಾಂಗದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ನನ್ನ ಜೊತೆ ಒಡನಾಟ ಇರುವಂತಹ ಸ್ನೇಹಿತರಿದ್ದಾರೆ. ಮುಳಬಾಗಿಲು ಟೌನ್ ಅಲ್ಲೂ ಅಷ್ಟೇ ಎಲ್ಲ ನನ್ನ ಸ್ನೇಹಿತರು ಎಲ್ಲ ಈ ಜನಾಂಗದವರು ಬಹಳ ಹೆಚ್ಚಾಗಿದ್ದಾರೆ. ಈ ಒಂದು ಜನಾಂಗ ತುಂಬಾ ಆರ್ಥಿಕವಾಗಿ ಸಂಕಷ್ಟದಲ್ಲಿದೆ ಅಂತ ಹೇಳ್ಬಿಟ್ಟು ಈಗಾಗಲೇ ಎಲ್ಲ ಗಣ್ಯರನ್ನು ತಿಳಿಸಿದ್ದಾರೆ. ಮೊನ್ನೆ ಒಂದು ಶಾಸಕರನ್ನ ನಾವೆಲ್ಲನೂ ಕೂತ್ಕೊಂಡು ಪರಿಶೀಲನೆ ಮಾಡಿದ್ವಿ. ಎಲ್ಲ ಜನಾಂಗದಲ್ಲಿ ಯಾರ್ಯಾರಿಗೆ ಜಮೀನಿನ ವ್ಯವಸ್ಥೆ ಇದೆ, ಯಾರ್ಯಾರು ಹಳ್ಳಿಗಳಲ್ಲಿ ವಾಸಿಸ್ತಾ ಇದ್ದಾರೆ, ಯಾವ ಜನಾಂಗದವರಿಗೆ ಯಾರ್ಯಾರಿಗೆ ಜಮೀನು ಸ್ವಂತ ಜಮೀನು ಇದೆ ಅಂತ ಹೇಳ್ಬಿಟ್ಟು ಒಂದು ದರಖಾಸ್ತಲ್ಲಿ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ಮಾಡಿದ್ವಿ. ಇದರಲ್ಲಿ ಈ ಜನಾಂಗದ ಪ್ರತಿಯೊಂದು ಲಿಸ್ಟ್ ತಗೊಂಡು ನೋಡಿದ್ರೆ 20% 20% ಜನರು ಕೂಡ ಜಮೀನಿಲ್ಲ ಹಳ್ಳಿಗಳಲ್ಲಿ. ಈ ವ್ಯವಸ್ಥೆ ಇಷ್ಟು ವರ್ಷಗಳು 70 ವರ್ಷಗಳು ಕಳೆದಿದೆ. ನಮ್ಮ ಸ್ವತಂತ್ರ ಬಂದು ಈ ಜನಾಂಗ ಇಷ್ಟೊಂದು ಹಿಂದೆ ಉಳಿದಿದೆ ಅಂತ ಹೇಳ್ಬಿಟ್ಟು ಪರಿಶೀಲನೆ ಮಾಡಿ ಬರೋ ವರ್ಷಕ್ಕೆ ಎಲ್ಲರೂ ಅರ್ಜಿಗಳು ಹಾಕೊಂಡು ಪ್ರತಿಯೊಬ್ಬರು ಎಕರೆ ಆಗ್ಲಿ 2 ಎಕರೆ ಆಗ್ಲಿ ಸ್ವಂತ ಜಮೀನು ಹೊಂದಬೇಕು ಅನ್ನೋದು ನನ್ನ ಸ್ವಇಚ್ಛೆ, ನನ್ನ ಸ್ವಂತ ಅಭಿಪ್ರಾಯ ಅಂತ ಹೇಳ್ಬಿಟ್ಟು ನಾನು ಬಯಸ್ತೀನಿ. ಬಂಧುಗಳೇ, ನಮ್ಮ ಈ ಮುಳಬಾಗಿಲು ತಾಲೂಕಿನಲ್ಲಿ ಆರ್ಥಿಕವಾಗಿ ಒಂದು ಹಿಂದುಳಿದಿದೆ. ಈ ವಿದ್ಯಾಸಂಸ್ಥೆಗಳಲ್ಲಿ ಯಾವೊಂದು ನಮ್ಮ ಕಾಡಲಹಳ್ಳಿ ನಾಗರಾಜಣ್ಣ ಅವರು ಹೇಳ್ತಾ ಇದ್ರು, ನಾನು ತುಂಬಾ ಚೆನ್ನಾಗಿ ಓದಿರೋ ಹುಡುಗರಿಗೆ ಫ್ರೀಯಾಗಿ ಎಜುಕೇಶನ್ ಕೊಡ್ತೀನಿ, ಬಡವರಿರ್ಲಿ ದಯವಿಟ್ಟು ತಾವೆಲ್ಲಾನು ಎಕ್ಸೆಂಪ್ಷನ್ ಕೊಡಿ. ಕೆಲವ್ರಿಗೆಲ್ಲಾನು ಹಿಂದುಳಿದ ಮಕ್ಕಳಿಗೆ ಬಡವರಿಗೆ ಓದ್ಸಕ್ಕೆ ಆಗಲ್ಲ, ಅವ್ರನ್ನ ಕಳ್ಸಕ್ಕೂ ಆಗಲ್ಲ ಸ್ಕೂಲ್ಗಳಿಗೆ. ಆ ಪರಿಸ್ಥಿತಿಯಲ್ಲೇ ನಿಲ್ಲಿಸ್ಬಿಡ್ತಾ ಇದ್ದಾರೆ ಹುಡುಗರನ್ನ. ಇವಾಗ 40,000 50,000 ಫೀಸ್ಗಳು ಕಟ್ಟಕ್ಕೆ ಆಗ್ದಿರ ನಿಲ್ಲಿಸ್ಬಿಡ್ತಾ ಇರೋದೇ ಅದಕ್ಕೋಸ್ಕರ. ದಯವಿಟ್ಟು ಹಿಂದುಳಿದ ಈ ತುಳಿತಕ್ಕೆ ಒಳಗಾಗಿರುವ ಸಮಾಜಗಳನ್ನ ಮೇಲೆತ್ತಲು ನಾವು ಎಲ್ಲರೂ ಶ್ರಮಿಸೋಣ. ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಆದರ್ಶವಾಗಿ ಮೂಡಲಬಾಗಿಲು ಈ ಭಾಗದಿಂದಾನೇ ಎಲ್ರಿಗೂ ಸಂದೇಶ ಕಳಿಸೋಣ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದೀನಿ. ಬಂಧುಗಳೇ, ಮತ್ತೊಂದು ವಿಚಾರ, ನಮ್ಮ ಮುಳಬಾಗಿಲು ನಗರಸಭೆ ವ್ಯಾಪ್ತಿಯಲ್ಲಿ 20 ವರ್ಷಗಳು ಕಳೀತಾ ಇದೆ ನಗರಸಭೆಯಿಂದ ಜಾಗ ಕೊಟ್ಟು ಈ ಒಂದು ಸಮಾಜಕ್ಕೋಸ್ಕರ. ಆ ಜಾಗದಲ್ಲಿ ಒಂದು ಸಮುದಾಯ ಭವನವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನ ಪ್ರತಿ ವರ್ಷ ಮಡಿವಾಳ ಈ ಒಂದು ಜಯಂತ್ಯೋತ್ಸವ ಇಲ್ಲ ಅಂದ್ರೆ ಕಾರ್ಯಕ್ರಮಗಳು ಯಾವ್ದನ್ನ ಬಂದಾಗ ಮಾತ್ರ ಜ್ಞಾಪಿಸ್ಕೊಳ್ತಾರೆ. ಮತ್ತೆ ಒಗ್ಗಟ್ಟನ್ನ ಒಡೆದಾಗ್ತಾ ಇದ್ದಾರೆ. ಇದನ್ನು ಯಾರೋ ಬಂದವರಿಗೆ ಸಹಕಾರ ನೀಡೋದಿಲ್ಲ, ಅದು ಹಂಗೆ ಬೀಳ್ತಾ ಇದೆ. ನಾನು 1.5 ವರ್ಷ ಆಯ್ತು ಅದನ್ನ ಖಾತೆ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ, ಇದುವರೆಗೂ ಮಾಡಿಸ್ಕೊಂಡಿಲ್ಲ. ನನ್ನ ಸ್ನೇಹಿತರು ಎಲ್ಲ ನಾನು ಬೈಕೊಂಡ್ರು ಪರವಾಗಿಲ್ಲ, ಸಮಾಜಕ್ಕೆ ನಾನು ಸತ್ಯನ ತಿಳಿಸಬೇಕಾಗ್ತದೆ. ಬಂಧುಗಳೇ, ಎಲ್ಲ ಸಮಾಜಗಳಿಗೂ ನಮ್ಮ ನಗರಸಭೆಯಿಂದ 25 ಲಕ್ಷ 30 ಲಕ್ಷ 60 ಲಕ್ಷದವರೆಗೂ ಅನುದಾನ ಹಾಕೊಟ್ಟಿದ್ದೀವಿ. ಈ ಒಂದು ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡೋದಕ್ಕೆ ಈ ಒಂದು ಸಮಾಜಕ್ಕೆ ನಾವು ಯಾಕೆ ಇದೇ ಒಂದು ಸಮಾಜಕ್ಕೆ ಮಾತ್ರನೇ ನಾವು ಇದುವರೆಗೂ ಪೆಂಡಿಂಗ್ ಇಟ್ಟಿರೋದು? ಎಲ್ಲಾ ಸಮಾಜದಲ್ಲಿ ಎಲ್ಲಾ ಸಮಾಜಗಳಿಗೂ ಎಲ್ಲ ಬಿಲ್ಡಿಂಗ್ಗಳನ್ನು ಕೆಲವೊಂದು ಮುಗಿದಿದೆ, ಕೆಲವೊಂದು ಕನ್ಸ್ಟ್ರಕ್ಷನ್ ಲೆವೆಲ್ ಅಲ್ಲೇ ಇದೆ. ಈ ಒಂದು ಕಾರ್ಯಕ್ರಮವನ್ನ ಬರೋ ವರ್ಷ ಆದ್ರೂ ನಿಮ್ಮ ಭವನದಲ್ಲಿ ಈ ಮಡಿವಾಳ ಸಮಾಜದ ಒಂದು ಸಮುದಾಯ ಭವನದಲ್ಲಿ ಮಾಡಬೇಕು ಅಂತ ನನ್ನ ಸ್ವಇಚ್ಛೆ. ಬಂಧುಗಳೇ, ಇದಕ್ಕೆ ಸಹಕಾರ ನೀಡಿ ಈ ಒಂದು ಪದಾಧಿಕಾರಿಗಳಿಗೆ ಎಲ್ಲಾನು ಬೆನ್ನಿಗೆ ನೀವು ಬಿದ್ದು ಹಿರಿಯರು ಕಿರಿಯರು ಎಲ್ಲ ಸಮಾಜದ ಮುಖಂಡರು ಎಲ್ಲರನ್ನು ಈ ಒಂದು